ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ನನಗೆ ಒಂದು ಕೋರಿಕೆಯನ್ನು ಹೇಳ್ತಾ ಇರ್ತಾರೆ. ಅದು ಏನು ಅಂತಂದರೆ, ಸರ್ ನಮಗೆ ನಿಮ್ಮ ಕೈಗಳಿಂದ ರಾಯರ ಒಂದು ಫೋಟೋ ಬೇಕು, ದಯವಿಟ್ಟು ಕಳಿಸ್ಕೊಡ್ತೀರಾ ಅಂತ ಕೆಲವು ವೀಕ್ಷಕರು ಕೇಳಿದ್ರೆ, ಮತ್ತೆ ಕೆಲವು ವೀಕ್ಷಕರು ಸರ್ ನಮಗೆ ನಿಮ್ಮ ಕೈಗಳಿಂದ ಅಭಿಷೇಕ ಮಾಡಿದಂತಹ, ಅಲಂಕಾರ ಮಾಡಿದಂತಹ, ಹಾಗೆಯೇ ನೀವು ನಿಮ್ಮ ಕೈಗಳಿಂದ ಪೂಜೆ ಮಾಡಿದಂತಹ ಒಂದು ರಾಯರ ವಿಗ್ರಹ ಬೇಕು ಸರ್, ದಯವಿಟ್ಟು ಕಳಿಸ್ಕೊಡ್ತೀರಾ ಅಂತ ಸಾಕಷ್ಟು ವೀಕ್ಷಕರು ನನಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ದಾವಣಗೆರೆಯಲ್ಲಿ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾದ ಶ್ರೀಮತಿ ಸುಜಾತ ಅವರು ಇಂತಹ ಒಂದು ವಿಶೇಷವಾದಂಥ ಕೋರಿಕೆಯನ್ನು ಹೇಳಿದ್ದಾರೆ. ಅಂದರೆ, ಸರ್ ನಮಗೆ ಒಂದು ರಾಯರ ವಿಗ್ರಹ ಬೇಕು, ಅದು ನೀವು ಸೆಲೆಕ್ಟ್ ಮಾಡಿರಬೇಕು, ನಿಮ್ಮ ಕೈಗಳಿಂದ ಪೂಜೆ ಆಗಿರಬೇಕು, ಅದು ಗುರುವಾರವೇ ಪೂಜೆ ಮಾಡಿರಬೇಕು ನೀವು, ಹಾಗೆಯೇ ನಿಮ್ಮ ಕೈಗಳಿಂದ ಆ ರಾಯರ ವಿಗ್ರಹಕ್ಕೆ ಅಭಿಷೇಕ ಮಾಡಿ, ಅಲಂಕಾರವನ್ನು ಮಾಡಿ, ಮಹಾಮಂಗಳಾರತಿಯನ್ನು ಮಾಡಿ, ಆ ರಾಯರ ವಿಗ್ರಹದ ಜೊತೆಗೆ ಒಂದು ತುಳಸಿ ಹಾರವನ್ನು ನಮಗೆ ಕಳಿಸ್ಕೊಡಿ, ಅದು ದುಡ್ಡು ಎಷ್ಟಾಗುತ್ತೆ ನಾವು ಕಳಿಸ್ಕೊಡ್ತೀವಿ ಅಂತ ನನಗೆ ಫೋನ್ ಮಾಡಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ದಾವಣಗೆರೆಯ ವೀಕ್ಷಕರಾದಂತಹ ಸುಜಾತ ಅವರು ನನಗೆ ಕಳಿಸಿದಂತಹ ಹಣದಲ್ಲಿ ಒಂದು ಸುಂದರವಾದಂತಹ ರಾಯರ ವಿಗ್ರಹವನ್ನು ನಾನು ತಗೊಂಡು ಬಂದಿದ್ದೀನಿ. ಇವತ್ತು ಗುರುವಾರ ಇದೆ, ಗುರುವಾರದ ದಿನವೇ ಅವರು ರಾಯರಿಗೆ ಅಭಿಷೇಕ ಮಾಡಿ ನೀವು ಕಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಬೆಳಗ್ಗೆನೆ ನಾನು ಈಗ ರಾಯರಿಗೆ ಸುಜಾತ ಅವರಿಗೆ ತಂದಿರುವಂತಹ ಈ ರಾಯರ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ, ಅಲಂಕಾರವನ್ನು ಮಾಡಿ, ಹಾಗೆಯೇ ಮಹಾಮಂಗಳಾರತಿಯನ್ನು ಕೂಡ ಮಾಡಿ ಸುಜಾತ ಅವರಿಗೆ ಈ ರಾಯರ ವಿಗ್ರಹವನ್ನು ಕಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಅವರು ಒಂದು ರಾಯರಿಗಾಗಿ ತುಳಸಿ ಹಾರ ಬೇಕು ಸರ್ ಅಂತ ಕೇಳಿದ್ದಾರೆ. ಸುಜಾತ ಅವರೇ, ಈ ವಿಗ್ರಹದ ರಾಯರ ವಿಗ್ರಹದ ಜೊತೆಗೆ ನಿಮಗೆ ತುಳಸಿಯ ಹಾರವನ್ನು ನಾನು ಕಳಿಸಿಕೊಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ದಾವಣಗೆರೆಯ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಾದಂಥ ಸುಜಾತ ಅವರಿಗಾಗಿ ನಾನು ತಂದಿರುವಂತಹ ಈ ರಾಯರ ವಿಗ್ರಹಕ್ಕೆ ಪೂಜೆ, ಅಲಂಕಾರ, ಮಹಾಮಂಗಳಾರತಿ ಎಲ್ಲವನ್ನು ಮಾಡ್ತೀನಿ. ನಿಮ್ಮನ್ನು ನಾನೀಗ ರಾಯರ ಪೂಜೆಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. व्यास इंद्र प्रधाना स्वजा अधा विश्वं शत्रो यन्तं जघाना उभे चेदिन्दरो दासे महित्वा पप्राथ दवेशे विष्णु विष्मः निवद्रविन्दो हरेवान् विमिच्छन् समन्धात् समदे शुभा ओवोचा वृषा वृषाणं मृणाय तमोचिन्नारी नर्यं ससोवा प्रयस्से नादेरथद्रभ्य
सत्त्वा गवेषणस्य धृष्णुः नो चेत् सभ्रेषते जनो नरे षण्मनो यो अस्य घोरमाविवासात् यज्ञेय इन्द्रे दधाते दुवां शिक्षयत्सरायरतपारतेजाः यदिन्द्रपूर्वो अपराध शिक्षन्न यज्ञायान् कलेयसो देष्णम् अमृत इत्पर्यासीत दोरमाचित्रचित्रं भरारयिन्नाः यस्ता इन्द्रप्रियो जनो ददा सदसन्निरेके अग्रिवत्सखाते योयन्ते अस्यां सोमतौ च निष्ठास्यामवरोधे अघ्नातो नृपेतौ एष स्तोमो अचिक्रददृशात उतस्यामर्माघवन्नक्रपिष्टा रायस्कामो चरितारन्दागन्त्वमङ्गशक्रवस्वाशाको नः स न इन्द्रत्वया दाया इषेधास्मनाजये मघवान् चुनन्ति वस्वेषु ते चरित्रे अस्तु शक्तिर्योऽयं पात स्वस्तिभिः सदा नः असाविदेवं गोरदेकमन्धोऽन्यस्मिन्निन्द्रो जनुषे रोच ದಾವಣಗೆರೆಯಲ್ಲಿ ವಾಸ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾದಂಥ ಶ್ರೀಮತಿ ಸುಜಾತ ಅವರಿಗಾಗಿ ನಾನು ತೆಗೆದುಕೊಂಡು ಬಂದಂತಹ ರಾಯರ ವಿಗ್ರಹಕ್ಕೆ ಗುರುವಾರದ ಈ ದಿವಸ ಅಭಿಷೇಕವನ್ನು ಮಾಡಿ ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಹಾಗೆಯೇ ಮಹಾಮಂಗಳಾರತಿಯನ್ನು ಕೂಡ ಮಾಡಿ ಇವತ್ತು ನಾನು ಈ ರಾಯರ ವಿಗ್ರಹವನ್ನು ದಾವಣಗೆರೆಯಲ್ಲಿರುವಂತಹ ಸುಜಾತ ಅವರಿಗಾಗಿ ಕಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ಈ ತುಳಸಿ ಹಾರವನ್ನು ಕೂಡ ಸುಜಾತ ಅವರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಸುಜಾತ ಅವರೇ, ರಾಯರ ವಿಗ್ರಹ ನಿಮ್ಮ ಮನೆಗೆ ಬಂದ ಕ್ಷಣವೇ ನಿಮ್ಮ ಮನೆ ಅಕ್ಷಯವಾಗಲಿ, ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗಲಿ, ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನಮ್ಮ ರಾಯರು ನೆರವೇರಿಸ್ತಾರೆ ಅನ್ನುವಂತಹ ನಂಬಿಕೆ, ಅಚಲವಾದ ನಂಬಿಕೆ ನನಗಿದೆ, ಹಾಗೆಯೇ ನಿಮಗೂ ಕೂಡ ಇರಬೇಕು. ಯಾಕೆ ಅಂದರೆ ರಾಯರ ಪೂಜೆ ಮಾಡೋದು ಮುಖ್ಯ ಅಲ್ಲ, ರಾಯರ ಮೇಲೆ ನಂಬಿಕೆ ಇರಬೇಕು. ಜೊತೆಗೆ ನಾನೀಗ ನೀವು ಕಳಿಸಿದಂತಹ ಹಣದಲ್ಲಿ ಈ ರಾಯರ ವಿಗ್ರಹವನ್ನು ಖರೀದಿಸಿ ಇದಕ್ಕೆ ಪೂಜೆಯನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ. ಆದರೆ ಮಧುಸೂದನ್ ಅವರು ಪೂಜೆ ಮಾಡಿ ಅಭಿಷೇಕ ಮಾಡಿ ಕಳಿಸ್ಕೊಟ್ಟಿದ್ದಾರೆ, ನಾವೇನು ಇದನ್ನು ಪೂಜೆ ಮಾಡೋ ಅವಶ್ಯಕತೆ ಇಲ್ವೇನೋ ಅಂತ ತಿಳ್ಕೊಬೇಡಿ. ಈ ರಾಯರು ನಿಮ್ಮ ಮನೆಗೆ ಬಂದ ದಿನದಿಂದಲೇ ಈ ರಾಯರಿಗೆ ಪ್ರತಿನಿತ್ಯ ನೀವು ಅಭಿಷೇಕವನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು. ಅಭಿಷೇಕವನ್ನು ಮನೆಯಲ್ಲಿ ಯಾರಾದರೂ ಗಂಡಸರು ಇದ್ದರೆ ಅವರು ಅಭಿಷೇಕವನ್ನು ಮಾಡಲಿ. ನೀವು ರಾಯರ ಪೂಜೆಯನ್ನು ಖಂಡಿತವಾಗ್ಲೂ ಮಾಡಬಹುದು. ಒಂದು ತುಳಸಿ ದಳವನ್ನು ಇಟ್ಟು ರಾಘವೇಂದ್ರ ಸ್ವಾಮಿಗಳಿಗೆ ಸದಾ ನೀವು ನಮ್ಮ ಮನೆಯಲ್ಲಿದ್ದು ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಅಷ್ಟು ಸಾಕು, ನಿಮ್ಮ ಮನೆ ಬಂಗಾರ ಆಗುತ್ತೆ. ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ರಾಘವೇಂದ್ರ ಸ್ವಾಮಿಗಳು ನೆರವೇರಿಸ್ತಾರೆ. ನೀವು ಎಷ್ಟು ಭಕ್ತಿಯಿಂದ ಈ ರಾಯರನ್ನು ಪೂಜೆ ಮಾಡ್ತೀರೋ ಅಷ್ಟೇ ಅಭಿವೃದ್ಧಿ ನಿಮ್ಮ ಬದುಕಿನಲ್ಲಿ ಆಗುತ್ತೆ. ನಿಮ್ಮ ಮಕ್ಕಳಿಗೆ ರಾಘವೇಂದ್ರ ಸ್ವಾಮಿಗಳು ವಿದ್ಯೆ, ಬುದ್ಧಿ, ಆರೋಗ್ಯ, ಆಯಸ್ಸು ಎಲ್ಲವನ್ನೂ ಅನುಗ್ರಹ ಮಾಡ್ತಾರೆ. ಇವತ್ತಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ಗುರುವಾರ, ಅವರು ಗುರುವಾರವೇ ಪೂಜೆ ಮಾಡಿ ಕಳಿಸ್ಕೊಡಿ ಅಂತ ಹೇಳಿರೋದ್ರಿಂದ ಈ ವಿಗ್ರಹವನ್ನು ಈಗ ಕೊರಿಯರಲ್ಲಿ ನಾನು ಸುಜಾತ ಅವರಿಗೆ ಕಳಿಸ್ಕೊಡ್ಬೇಕು. ಮುಂದಿನ ಸಂಚಿಕೆಯಲ್ಲಿ ಲಕ್ಷ್ಮೀ ಪವಾಡ ಭಾಗ 3 ಅದನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಏನು ಸರ್ ಲಕ್ಷ್ಮೀ ಪವಾಡ ಭಾಗ 3 ಅಂತ ಕೇಳ್ತಾ ಇದ್ದೀರಾ?
ನೋಡಿ, ರಾಯರ ಹುಟ್ಟುಹಬ್ಬಕ್ಕೆ ರಾಯರಿಗೆ ರೇಷ್ಮೆಯ ವಸ್ತ್ರವನ್ನು ಸಮರ್ಪಣೆ ಮಾಡಿದಂತಹ ರಾಯರ ಪರಮ ಭಕ್ತೆ ಜೊತೆ ಮುಗ್ಧ ಮನಸ್ಸಿನ ಹೆಣ್ಣು ಮಗಳು ಇವಳ ಲಕ್ಷ್ಮಿಯ ವಿಡಿಯೋವನ್ನು ನಾನು 3-4 ಪ್ರಸಾರ ಮಾಡಿದ್ದೀನಿ, ನೀವೆಲ್ಲ ನೋಡಿದ್ದೀರಾ. ಲಕ್ಷ್ಮಿಯ ಬದುಕಿನಲ್ಲಿ ಮಂತ್ರಾಲಯದಲ್ಲಿ ರಾಯರು ಮಾಡಿದಂತಹ ಒಂದು ವಿಶೇಷವಾದಂತಹ ಅನುಗ್ರಹವನ್ನು ಲಕ್ಷ್ಮಿಯ ಬಾಯಿಯಲ್ಲೇ ನಿಮಗೆ ಕೇಳಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಲಕ್ಷ್ಮೀ ಪವಾಡ ಭಾಗ 3 ಪ್ರಸಾರ ಆಗುತ್ತೆ, ಮರೆಯದೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಎಲ್ರಿಗೂ ನಮಸ್ಕಾರ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮಮ ಗರಿ ಧನಿ ರೆ ಸರಿ